ಇಂದಿನ ಈ ದಿವ್ಯ ಬಲಿಪೂಜೆಯನ್ನು ತ್ರೈಕ ದೇವರಿಗೆ ಕೃತಜ್ಞತಾ ಬಲಿಪೂಜೆಯಾಗಿ ಫಿಲೋಮಿನಾ ಪ್ರಭು ಮತ್ತು ಕುಟುಂಬದವರು, ಸಲೀಂ ಡೇವಿಸ್ ಇವರ ಆರೋಗ್ಯ ಭಾಗ್ಯದ ವಿಶೇಷ ಕೋರಿಕೆ ಅಭಿಪ್ರಾಯಕ್ಕಾಗಿ ಜೆರಾಲ್ಡ್ ಡೇವಿಸ್ ಮತ್ತು ಕುಟುಂಬದವರು, ಧರ್ಮ ಕೇಂದ್ರಕ್ಕೆ ಒಳ್ಳೆಯದಾಗಲಿ ಎಂಬ ವಿಶೇಷ ಕೋರಿಕೆ ಅಭಿಪ್ರಾಯಕ್ಕಾಗಿ ಲೂರ್ದು ಮೇರಿ ಮತ್ತು ಕುಟುಂಬದವರು, ದಿವಂಗತರಾದ ರೀಟಾ ಮೇರಿ ಜಸಿಂತ ಇವರ ಆತ್ಮಶಾಂತಿಗಾಗಿ ರೈಲ್ವೆ ಫ್ರಾನ್ಸಿಸ್ ಮತ್ತು ಕುಟುಂಬದವರು, ದಿಕ್ಕಿಲ್ಲದ ಆತ್ಮಗಳ ಶಾಂತಿಗಾಗಿ ಜೆ ಫ್ರಾನ್ಸಿಸ್ ಮೇರಿ ಫ್ರಾನ್ಸಿಸ್ ಮತ್ತು ಕುಟುಂಬದವರು, ಚಿನ್ನಪ್ಪ ಮರಿಯಮ್ಮ ಅನಿತಾ ರೀಟಾ ರಮೇಶ್ ಇವರ ಆತ್ಮಶಾಂತಿಗಾಗಿ ರೋಸ್ ಮೇರಿ ಮತ್ತು ಕುಟುಂಬದವರು, ಗೇಬ್ರಿಯಲ್ ಅಗ್ಗಿಮನಿ ಜೋಸೆಫ್ ಅಗ್ಗಿಮನಿ ಮರಿಯವ್ವ ಇವರ ಆತ್ಮಶಾಂತಿಗಾಗಿ ಜೇವಿಯರ್ ಅಗ್ಗಿಮನಿ ಮತ್ತು ಕುಟುಂಬದವರು, ಹಾಗೂ ದಿವಂಗತರಾದ ಜಾನ್ ಫರ್ನಾಂಡಿಸ್ ಫಿಲೋಮಿನಮ್ಮ ಚೌರಪ್ಪ ಮಾಸ್ಟರ್ ಇವರ ಆತ್ಮಶಾಂತಿಗಾಗಿ ಆಂಟನಿ ಮೇರಿ ಡ್ಯಾನಿಯಲ್ ಮತ್ತು ಕುಟುಂಬದವರು ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ಇಂದು ನಾವೆಲ್ಲರೂ ಧ್ಯಾನಕೂಟದಲ್ಲಿ ಭಾಗವಹಿಸಿ ದೇವರ ವಾಕ್ಯವನ್ನು ಸ್ಮರಿಸಿ ಧ್ಯಾನಿಸಿ ಪರಮ ಪ್ರಸಾದದ ಆಶೀರ್ವಾದವನ್ನು ಪಡೆದು ಒಳ್ಳೆ ಪಾಪ ನಿವೇದನೆ ಸಂಸ್ಕಾರವನ್ನು ಮಾಡಿ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ಭಾಗಿಯಾಗಿ ಪರಮ ಪ್ರಸಾದವನ್ನು ಸ್ವೀಕರಿಸಲು ದೇವರ ಆಶೀರ್ವಾದವನ್ನು ಪಡೆಯಲು ನೀವೆಲ್ಲರೂ ದೇವಾಲಯದಲ್ಲಿ ನೆರೆದಿದ್ದೀರಿ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಈ ಸಂದರ್ಭದಲ್ಲಿ ಸ್ವರ್ಗೀಯ ಯಾತ್ರಾ ತಂಡದವರು ಒಂದು ದಿನ ಧ್ಯಾನಕೂಟವನ್ನು ನಡೆಸಿ ದೇವರ ವಾಕ್ಯವನ್ನು ಸ್ಮರಿಸುವುದಕ್ಕೆ ಸಹಕರಿಸಿದ್ದಾರೆ. ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ದೇವರು ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ಕೃತಜ್ಞತಾ ಭಾವದಿಂದ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ, ಗೋಧಿಯ ಕಾಳು ಸತ್ತು ಭೂಮಿಯ ಮೇಲೆ ಬೀಳದಿದ್ದರೆ ಅದು ಒಟ್ಟಿ ಕಾಳಾಗಿ ಉಳಿಯುತ್ತದೆ, ಅದು ಸತ್ತರೆ ಸಮೃದ್ಧಿಯಾದಂತಹ ಫಲವನ್ನು ಕೊಡುತ್ತದೆ. ಈ ವಾಕ್ಯವನ್ನು ಧ್ಯಾನಿಸಿ ಕೌಟುಂಬಿಕ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟುವುದಕ್ಕೆ ಬೇಕಾದಂತಹ ಆ ಮಾರ್ಗವನ್ನು, ಆ ತಿಳುವಳಿಕೆಯನ್ನು, ಆ ಮಾರ್ಗದರ್ಶನವನ್ನು ದಯಾಮಯ ದೇವರು ನಮಗೆ ನೀಡಲಿ ಎಂಬುದಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಬೇಡಿಕೊಳ್ಳೋಣ. ನಾವು ಮಾಡಿರುವಂತಹ ತಪ್ಪುಗಳನ್ನು ಒಪ್ಪಿಕೊಂಡು ಯೋಗ್ಯ ರೀತಿಯಲ್ಲಿ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಲು ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೆ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಲೋಕದ ಮೇಲಿನ ಪ್ರೀತಿಗಾಗಿ ನಿಮ್ಮ ಪುತ್ರರು ತಮ್ಮನ್ನೇ ಮರಣಕ್ಕೆ ಅರ್ಪಿಸಿಕೊಳ್ಳುವಂತೆ ಮಾಡಿದ್ದೀರಿ. ಅಂತೆಯೇ ನಾವು ಸಹ ಅದೇ ಪ್ರೀತಿಯಲ್ಲಿ ಆಸಕ್ತಿಯಿಂದ ಮುನ್ನಡೆಯುವಂತೆ ಮಾಡಿರೆಂದು ನಿಮ್ಮನ್ನು ಅಂಗಲಾಚಿ ಬೇಡುತ್ತೇವೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಹೇಳುವುದನ್ನು ಕೇಳಿ, ನಾನು ಇಸ್ರೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವುದು. ಈ ಒಡಂಬಡಿಕೆ ನಾನು ಅವರ ಪೂರ್ವಜರನ್ನು ಕೈ ಹಿಡಿದು ಈಜಿಪ್ಟಿನಿಂದ ಕರೆದು ತಂದಾಗ ಅವರೊಡನೆ ಮಾಡಿಕೊಂಡ ಒಡಂಬಡಿಕೆ ಅಂಥದ್ದಾಗಿ ಇರುವುದಿಲ್ಲ. ನಾನು ಅವರಿಗೆ ಯಜಮಾನನಾಗಿ ಇದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿ ನಡೆದರು. ಸರ್ವೇಶ್ವರನಾದ ನಾನು ಹೇಳುತ್ತೇನೆ ಕೇಳಿ, ಆ ದಿನಗಳು ಬಂದ ಮೇಲೆ ನಾನು ಇಸ್ರೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು. ನನ್ನ ಧರ್ಮಶಾಸ್ತ್ರವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದ ಹಲಗೆಯ ಮೇಲೆ ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಒಬ್ಬನು ತನ್ನ ನೆರೆಹೊರೆಯವರನ್ನು ಕುರಿತು ಅಥವಾ ಅಣ್ಣ ತಮ್ಮಂದಿರನ್ನು ಕುರಿತು ಸರ್ವೇಶ್ವರನನ್ನು ಅರಿತುಕೋ ಎಂದು ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನನ್ನು ಅರಿತುಕೊಳ್ಳುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ಎಂದಿಗೂ ನೆನಪಿಗೆ ತಂದುಕೊಳ್ಳುವುದಿಲ್ಲ. ಇದು ಸರ್ವೇಶ್ವರನಾದ ನನ್ನ ನುಡಿ. ಪ್ರಭುವಿನ ವಾಕ್ಯವಿದು.
ಎರಡನೆಯ ವಾಚನ. ಯೇಸು ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು ಮತ್ತು ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ಪ್ರಭುವಿನ ವಾಕ್ಯವೇನು.
ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ಇಂದು ನಾವೆಲ್ಲರೂ ತಪಸ್ಸು ಕಾಲದ 5ನೇ ಭಾನುವಾರದಲ್ಲಿದ್ದೇವೆ. ತಪಸ್ಸು ಕಾಲದ ಕಡೇ ಭಾನುವಾರ ಇದಾಗಿದೆ. ಮುಂದಿನ ಭಾನುವಾರ ಗರಿಗಳ ಭಾನುವಾರ, ನಂತರ ಈಸ್ಟರ್ ಹಬ್ಬ. ಇಂದಿನ ದೈವ ವಿಧಿಯು ನಮಗೆ ತಿಳಿಸುತ್ತಾ ಇದೆ, ಯಾರು ತನ್ನ ಜೀವವನ್ನು ತ್ಯಾಗ ಮಾಡ್ತಾರೋ, ಯಾರು ಶ್ರಮದಿಂದ ಜೀವಿಸ್ತಾರೋ ಅಂತವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸುತ್ತಾರೆ ಎಂಬ ಭರವಸೆಯ ಮಾತುಗಳನ್ನು ಇಂದಿನ ದೈವ ವಿಧಿ ನಮಗೆ ತಿಳಿಸುತ್ತಾ ಇದೆ. ಇಂದಿನ ಶುಭ ಸಂದೇಶವನ್ನು ಒಮ್ಮೆ ಅವಲೋಕಿಸಿ ನೋಡಿ. ಇವತ್ತಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುವಂತಹ ಮಾತು, ಪ್ರಭು ಯೇಸು ಕ್ರಿಸ್ತರನ್ನು ನೋಡಲು ಬಂದಿದ್ದಂತಹ ಆ ಜನರಿಗೆ ಫಿಲಿಪ್ಪ ಹಾಗೂ ಆಂದ್ರೆಯ ಇವರನ್ನು ಒಳಗೊಂಡು ಹೇಳುವಂತಹ ಮಾತು. ಆ ಮಾತುಗಳೇನೆಂದರೆ, ಗೋಧಿಯ ಕಾಳು ಭೂಮಿಯ ಮೇಲೆ ಬಿದ್ದು ಸಾಯಿದರೆ ಅದು ಒಟ್ಟು ಕಾಳಾಗಿ ಉಳಿಯುತ್ತದೆ, ಅದು ಸತ್ತರೆ ಸಮೃದ್ಧಿಯಾದಂತಹ ಫಲವನ್ನು ಕೊಡುತ್ತದೆ. ಈ ವಾಕ್ಯ ಎಲ್ಲರಿಗೂ ಅನ್ವಯವಾಗುವಂತಹ ವಾಕ್ಯಗಳಾಗಿವೆ. ಮಕ್ಕಳ ಜೀವನದಲ್ಲೇ ಆಗಿರ್ಬೋದು, ಯುವಕ ಯುವತಿಯರ ಜೀವನದಲ್ಲೇ ಆಗಿರ್ಬೋದು, ಪೋಷಕರ ಜೀವನದಲ್ಲೇ ಆಗಿರ್ಬೋದು, ಹಿರಿಯ ಭಕ್ತಾದಿಗಳ ಜೀವನದಲ್ಲೇ, ಎಲ್ಲರ ಜೀವನಕ್ಕೂ ಈ ವಾಕ್ಯಗಳು ಅನ್ವಯವಾಗುತ್ತವೆ. ಆದ್ಮೇಲೆ ಎಷ್ಟು ಜನ ರೈತಾಪಿ ವರ್ಗದವರಿಗೆ ಸೇರಿದಿರೋ ಗೊತ್ತಿಲ್ಲ. ಆದರೂ ಬೆಳೆ ಬೆಳಿಬೇಕಾದ್ರೆ ಅಲ್ಲಿ ಒಂದು ಸಿದ್ಧಾಂತ ಇದೆ. ಒಂದು ಕಾಳು ಸರಿಯಾದಂತಹ ವಾತಾವರಣಕ್ಕೆ ಬಿದ್ದರೆ ಒಂದು ಕಾಳಿನಿಂದ ಹಲವಾರು ತೆನೆಗಳು ಬರ್ತವೆ. ಅದೇ ಒಂದು ಕಾಳು ಹಲವಾರು ಗಿಡಗಳಿಗೆ ಅದು ಮಾರ್ಗವಾಗಿರ್ತದೆ. ಭತ್ತ ಇರ್ಬೋದು, ಜೋಳ ಇರ್ಬೋದು, ಜೋಳ ಅಲ್ಲ, ಭತ್ತ, ರಾಗಿ, ಹೀಗೆ ಸಮೃದ್ಧಿಯಾದಂತಹ ಫಲ ಕೊಡಬೇಕಾದ್ರೆ ಒಡೆತನ ಚೆನ್ನಾಗಿರ್ಬೇಕು. ಅವಾಗ ಮಾತ್ರ ಸಮೃದ್ಧಿಯಾದಂತಹ ಫಲ ಕೊಡ್ತದೆ. ಇಂದಿನ ಮಾತ್ರ ಬಿದ್ದರೆ ಮಾತ್ರ ಕಾಳಿಯಾಗಿ ಉಳಿಯುತ್ತದೆ. ಭೂಮಿಯ ಮೇಲೆ ಬಿದ್ದು ಸತ್ತರೆ ಅದು ಸಮೃದ್ಧಿಯಾದಂತಹ ಫಲ ಕೊಡುತ್ತದೆ. ಆದ್ಮೇಲೆ ಹೀಗೆ ಅವಲೋಕಿಸಿ ನೋಡೋಣ. ದಾಂಪತ್ಯ ಜೀವನದಲ್ಲಿ ಕುಟುಂಬಕ್ಕಾಗಿ ದಂಪತಿಗಳು, ತಂದೆ ತಾಯಿಗಳು ಅವರ ಜೀವವನ್ನು ತ್ಯಾಗ ಮಾಡಲಿಲ್ಲ ಅಂತ ಹೇಳಿದ್ರೆ ಸುಂದರವಾದ ಕುಟುಂಬವನ್ನು ಕಟ್ಟಲಾಗ್ತದೆ. ಸುಂದರವಾದಂತಹ ಮಕ್ಕಳಿಗೆ ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯವೇ? ಮನೆಯನ್ನು ನಿರ್ಮಿಸಲು ಸಾಧ್ಯವೇ? ಕುಟುಂಬವನ್ನು ಕಟ್ಟಬೇಕಾದರೆ ಎಲ್ಲ ತಂದೆ ತಾಯಿಗಳು ಕುಟುಂಬಕ್ಕಾಗಿ ತ್ಯಾಗ ಮಾಡಬೇಕಾಗ್ತದೆ. ಅಷ್ಟೇ ಮಾತ್ರವಲ್ಲ, ಯುವಕ ಯುವತಿಯರು ತಮ್ಮ ಕುಟುಂಬಕ್ಕಾಗಿ ತನ್ನಲ್ಲಿರುವಂತಹ ಸಾಮರ್ಥ್ಯವನ್ನು ತ್ಯಾಗ ಮಾಡಿದಾಗ ಮಾತ್ರ ಪ್ರತಿಫಲವನ್ನು ಪಡೆಯಲು ಸಾಧ್ಯ. ಅದೇ ವಿದ್ಯಾರ್ಥಿನಿಯರು ಚೆನ್ನಾಗಿ ಓದುವುದಕ್ಕೆ ಉತ್ತಮವಾದ ಸಮಯವನ್ನು ತ್ಯಾಗ ಮಾಡಿದಾಗ ಮಾತ್ರ ಒಳ್ಳೆಯ ಅಂಕಗಳನ್ನು ಪಡೆಯಲು ಸಾಧ್ಯ. ಹಾಗೆಯೇ ಹಿರಿಯರು ತಮ್ಮಲ್ಲಿರುವಂತಹ ಭಕ್ತಿ ವಿಶ್ವಾಸವನ್ನು ಕುಟುಂಬಸ್ಥರಿಗೆ ತೋರ್ಪಡಿಸಿದಾಗ ಮಾತ್ರ ಕುಟುಂಬವು ಉನ್ನತ ಮಾರ್ಗದಲ್ಲಿ ನಡೆಯಲು ಸಾಧ್ಯ. ಹಾಗೆಯೇ ಗುರು ಕನ್ಯಾಸ್ತ್ರೀಗಳು ತನ್ನ ಜೀವನವನ್ನು ತ್ಯಾಗ ಮಾಡಿದರೆ ಮಾತ್ರ ದೇವರ ಸುವಾರ್ತೆಯನ್ನು ಸಾರುವುದು, ದೇವಾಲಯಗಳನ್ನು ನಿರ್ಮಿಸುವುದು, ಈಗ ಎಲ್ಲವೂ ಯಶಸ್ವಿಯಾಗಬೇಕಾದರೆ ತ್ಯಾಗ ಮಾಡಬೇಕು. ಹೀಗಿರಬೇಕಾದರೆ ಒಬ್ಬ ಹಿಂದೂ ಧರ್ಮದ ಸನ್ಯಾಸಿ ಹೇಳುವಂತಹ ಮಾತು ನಮಗೆ ಜ್ಞಾಪಕ ಬರುತ್ತದೆ. ಇಂದು ಕ್ರೈಸ್ತ ಧರ್ಮಸಭೆ ಇಡೀ ಪ್ರಪಂಚಾದ್ಯಂತ ಹರಡಿದೆ ಅಂತ ಹೇಳಿದ್ರೆ ಅದು ಮಿಷನರಿಗಳು ಮಾಡಿರುವ ತ್ಯಾಗದಿಂದ. ಸುಮಾರು 200 ವರ್ಷಗಳ ಹಿಂದೆ ಮಿಷನರಿಗಳು ಎಲ್ಲೋ ವಿದ್ಯಾಭ್ಯಾಸ ಮಾಡಿ, ಎಲ್ಲೋ ತಾಯಿ ತನ್ನ ತವರನ್ನು ಇದ್ದು ಬೇರೆ ದೇಶಗಳಿಗೆ ಹೋಗಿ ಆ ಭಾಷೆಯನ್ನು ಕಲಿತು ದೇವರ ಸುವಾರ್ತೆಯನ್ನು ಸಾರದಿದ್ದರೆ ಇಂದು ನಮ್ಮ ಧರ್ಮ ಬೆಳೆಯುತ್ತಿದೆ. ಇಂದು ಕ್ರೈಸ್ತ ಧರ್ಮ ಪ್ರಪಂಚಾದ್ಯಂತ ಬೆಳೆದಿದೆ ಅಂತ ಹೇಳಿದ್ರೆ ಅದು ತ್ಯಾಗದ ಸಂಕೇತ ಅಂತ ಹೇಳಿ ಹಿಂದೂ ಧರ್ಮದ ಪ್ರಸಂಗ. ಇದು 100% ಸತ್ಯ. ಆದ್ದರಿಂದ ಎಲ್ಲಿಯವರೆಗೆ ನಮ್ಮಲ್ಲಿ ತ್ಯಾಗದ ಮನೋಭಾವವಿದೆ, ಎಲ್ಲಿಯವರೆಗೆ ನಮ್ಮಲ್ಲಿ ಶ್ರಮದ ಮನೋಭಾವವಿದೆ, ಅಲ್ಲಿಯವರೆಗೂ
ನಾವು ಯಶಸ್ವಿಯನ್ನು ಕಂಡುಕೊಳ್ಳಬಹುದು ಎಂಬ ಮಾತನ್ನು ಇವತ್ತಿನ ದೈವ ವಿಧಿಗಳು ನಮಗೆ ತಿಳಿಸುತ್ತಾ ಇದೆ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ದೇವರ ಪುತ್ರನಾಗಿದ್ದರು. ಪ್ರಭು ಯೇಸು ಕ್ರಿಸ್ತನಲ್ಲಿ ಸಮಸ್ತ ಶಕ್ತಿ ಇತ್ತು. ಅದ್ಭುತಗಳನ್ನು ಮಾಡುವಂತ ಶಕ್ತಿ, ಸಾಮರ್ಥ್ಯಗಳನ್ನು ಹೇಳುವಂತ ಶಕ್ತಿ, ನೀರಿನ ಮೇಲೆ ನಡೆಯುವಂತ ಶಕ್ತಿ, ದುಷ್ಟಜನಗಳನ್ನು ಓಡಿಸುವಂತ ಶಕ್ತಿ, ಇವೆಲ್ಲವನ್ನು ಇದ್ದರೂ ಸಹ ಪ್ರಭು ಯೇಸು ಕ್ರಿಸ್ತರು ಎಲ್ಲವನ್ನು ತಂದೆ ದೇವರ ಸುವಾರ್ತೆಗಾಗಿ ತನ್ನನ್ನೇ ಬರುದು ಮಾಡಿಕೊಂಡು ಶಿಲುಬೆಯ ಮೇಲೆ ಮೃತರಾಗುತ್ತಾರೆ. ಹಾಗೆಯೇ ಕುಟುಂಬದ ಜೀವನಕ್ಕಾಗಿ ಶ್ರಮಿಸುತ್ತಿರುವಂತಹ ಎಲ್ಲಾ ಪೋಷಕರು, ಮಕ್ಕಳು, ಯುವತಿಯರು ಸರ್ವರು ಕುಟುಂಬದ ಯಶಸ್ವಿಗಾಗಿ ತನ್ನಲ್ಲಿರುವಂತಹ ಅಹಮನ್ನು ತೊರೆದು ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಜೀವಿಸಿದ್ದೇ ಆದಲ್ಲಿ ಉತ್ತಮವಾದಂತಹ ಕುಟುಂಬವನ್ನು ಕಟ್ಟಬಹುದು ಎಂಬ ಮಾದರಿಯನ್ನು ಇವತ್ತಿನ ಶುಭ ಸಂದೇಶ ನಮಗೆ ನೀಡುತ್ತಾ ಇದೆ. ಅಷ್ಟೇ ಮಾತ್ರವಲ್ಲ, ಇವತ್ತಿನ ಮೊದಲನೇ ವಾಚನವನ್ನು ಆರಿಸಿ ನೋಡಿ. ಇವತ್ತಿನ ಮೊದಲನೇ ವಾಚನವನ್ನು ಯೆರೆಮೀಯ ಪ್ರವಾದಿಯಿಂದ ಆರಿಸಿಕೊಳ್ಳಲಾಗಿದೆ. ಯೆರೆಮೀಯ ಪ್ರವಾದಿಯು ಹಳೆ ಒಡಂಬಡಿಕೆಯಲ್ಲಿ ಆದಂತಹ ಒಡಂಬಡಿಕೆಯನ್ನು ಸ್ಮರಿಸಿ ಇಸ್ರಾಯೇಲ್ ಜನರಿಗೆ ಹೇಳುವಂತಹ ಮಾತು. ಮೋಶೆಯ ಮುಖಾಂತರ ತಂದೆಯಾದ ದೇವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಇಸ್ರಾಯೇಲ್ ಜನರು ತಂದೆಯಾದ ದೇವರಿಗೆ ಮಕ್ಕಳಾಗಿರುವರು, ತಂದೆಯಾದ ದೇವರು ಇಸ್ರಾಯೇಲ್ ಜನರಿಗೆ ತಂದೆಯಾಗಿರುವರು. ಇದೇ ಒಡಂಬಡಿಕೆಯನ್ನು ಯೆರೆಮೀಯ ಪ್ರವಾದಿ ಹೇಳುವಂತಹ ಮಾತು. ಕಾಲ ಪರಿಪಕ್ವವಾದ ಹಾಗೆ ಸರ್ವಶಕ್ತ ತಂದೆಯಾದ ದೇವರು ಅವರ ಹೃದಯದ ಹಲಗೆಯ ಮೇಲೆ ನಾನು ಅವನ ತಂದೆಯಾಗಿರುವೆನು, ಅವರು ನನಗೆ ಮಕ್ಕಳಾಗಿರುವರು ಎಂದು ಹೃದಯ ಹಲಗೆಯ ಮೇಲೆ ಬರೆದಿದ್ದಾರೆ. ಆದ್ದರಿಂದ ಹಳೆ ಒಡಂಬಡಿಕೆಯಲ್ಲಿ ಮಾಡಿಕೊಂಡಂತಹ ವಾಗ್ದಾನಗಳನ್ನು ನಾವೆಲ್ಲರೂ ಸ್ಮರಿಸಿಕೊಳ್ಳಲೇಬೇಕಾಗಿದೆ. ದೀಕ್ಷಾಸ್ನಾನವನ್ನು ಹೊಂದಿದಂತ ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರ ಅನುಯಾಯಿಗಳಾಗಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ಮಾರ್ಗದಲ್ಲಿ ನಡೆಯುವವರಾಗಿದ್ದೇವೆ, ರಕ್ಷಣೆಯನ್ನು ಪಡೆಯುವವರಾಗಿದ್ದೇವೆ. ಆದ್ದರಿಂದ ಸಂತ ಪೌಲನು ಹೇಳುವ ಹಾಗೆ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿರಿಸಿರಿ, ಪ್ರಭು ಯೇಸು ಕ್ರಿಸ್ತರ ವಾಕ್ಯದಲ್ಲಿ ನಂಬಿರಿ. ಆ ವಾಕ್ಯಗಳನ್ನು ಧ್ಯಾನಿಸುವುದರ ಮುಖಾಂತರ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಿ. ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ, ಸ್ವರ್ಗಾರೋಹಣ ನಮಗೆಲ್ಲರಿಗೆ ನಿತ್ಯ ಜೀವನದ ಬುನಾದಿಯಾಗಿದೆ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸಿಸಿರಿ ಎಂಬ ಮಾತನ್ನು ನಮಗೆ ನೀಡುತ್ತಾರೆ. ಹೀಗಿರುವಲ್ಲಿ ಆತ್ಮೀಯ ಮಕ್ಕಳೇ ಹಾಗೂ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರ ವಾಕ್ಯದಲ್ಲಿ ವಿಶ್ವಾಸವಿರಿಸೋಣ. ತಪಸ್ಸು ಕಾಲದಲ್ಲಿ ಎಲ್ಲ ಪ್ರಾರ್ಥನೆ, ಉಪವಾಸ, ದಾನ ಧರ್ಮವನ್ನು ಆಚರಿಸುವಂತ ಈ ಸುದಿನಗಳಲ್ಲಿ ದಯಾಮಯ ದೇವರು ನಮ್ಮನ್ನು, ನಮ್ಮ ಶ್ರಮವನ್ನು, ನಮ್ಮ ತ್ಯಾಗವನ್ನು ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಈ ತ್ಯಾಗದ ಪ್ರತಿಫಲದಿಂದ ಉತ್ತಮವಾದಂತಹ ಕುಟುಂಬವನ್ನು, ಉತ್ತಮವಾದಂತಹ ತಾಯಿ ಧರ್ಮಸಭೆಯನ್ನು ಕಟ್ಟುವುದಕ್ಕೆ ಬೇಕಾದಂತಹ ಆ ಸ್ಫೂರ್ತಿಯನ್ನು, ಆ ಭಕ್ತಿ ವಿಶ್ವಾಸವನ್ನು ದಯಾಮಯ ದೇವರು ಈ ದಿವ್ಯ ಬಲಿ ಪೂಜೆಯ ಮುಖಾಂತರ ನಮಗೆ ಸುರಿಸಲಿ ಎಂಬುದಾಗಿ ಈ ದಿವ್ಯ ಬಲಿ ಪೂಜೆಯನ್ನು ನಾವೆಲ್ಲರೂ ಬೇಡಿಕೊಳ್ಳೋಣ. ಈಗ ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರನ್ನು ವಿಶ್ವಾಸಿಸುತ್ತೇನೆ. ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ಸರ್ವಶಕ್ತ ದೇವರು ನಮ್ಮನ್ನು ರಕ್ಷಿಸಲು ಯೋಜನೆಯನ್ನು ರೂಪಿಸಿ ತಮ್ಮ ಪುತ್ರನನ್ನೇ ಧಾರೆ ಎರೆದು ಅವರ ಮುಖಾಂತರ ನಾವು ಬೇಡುವ ಎಲ್ಲವನ್ನು ಅನುಗ್ರಹಿಸುತ್ತಿದ್ದಾರೆ. ಅವರ ಪ್ರೀತಿಗಾಗಿ ವಿಶ್ವಾಸವಿಟ್ಟು ನಮ್ಮ ಬೇಡಿಕೆಗಳನ್ನು, ಕೋರಿಕೆಗಳನ್ನು ಈ ಬಲಿಪೀಠದ ಮುಂದೆ ನಿವೇದಿಸೋಣ.
ಹಾಗೂ ಎಲ್ಲ ದೇಶಗಳಿಗಾಗಿಯೂ ಪ್ರಾರ್ಥಿಸೋಣ. ಮನುಷ್ಯರು ತಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಸಮಾಜವನ್ನು ಸ್ವಾರ್ಥ ಸಾಧನೆಗಾಗಿ ಬಳಸದೆ ಅದನ್ನು ಪ್ರೀತಿ ಸೌಹಾರ್ದ ತಾಣವಾಗಿಸಲು ನಿಸ್ವಾರ್ಥವಾಗಿ ದುಡಿಯಲೆಂದು ಪ್ರಾರ್ಥಿಸೋಣ. ಜಗತ್ತಿನ ಎಲ್ಲ ಮಕ್ಕಳು ಮತ್ತು ಯುವಜನರಿಗಾಗಿ ಪ್ರಾರ್ಥಿಸೋಣ. ಇವರ ವಿದ್ಯಾಭ್ಯಾಸಕ್ಕೆ ಮತ್ತು ಅಭಿವೃದ್ಧಿಗೆ ಅಗತ್ಯವಾದ ಎಲ್ಲ ವರದಾನಗಳನ್ನು ದೇವರಿಂದ ಪಡೆದು ಧರ್ಮಸಭೆಯ ಸಮಾಜದ ಮತ್ತು ಮನುಷ್ಯ ಕುಲದ ಏಳಿಗೆಗಾಗಿ ಶ್ರಮಿಸುವಂತಾಗಲೆಂದು ಪ್ರಾರ್ಥಿಸೋಣ. ಪೋಪ್ ಜಗದ್ಗುರು ಮತ್ತು ಧರ್ಮಸಭೆಯನ್ನು ಮುನ್ನಡೆಸಲು ಅವರಿಗೆ ಸಹಾಯ ಮಾಡುತ್ತಿರುವ ಎಲ್ಲರೂ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಸೇವೆ ಮಾಡುವುದಕ್ಕೆ ಬಂದಿದ್ದೇನೆ ಎಂಬ ಯೇಸುವಿನ ಮಾತಿನಂತೆ ಧರ್ಮಸಭೆಯ ಮತ್ತು ಪ್ರಪಂಚದ ಎಲ್ಲರ ಏಳಿಗೆಗಾಗಿ ನಿಷ್ಠೆಯಿಂದಲೂ ನಿಷ್ಪಕ್ಷಪಾತದಿಂದಲೂ ದುಡಿಯಲೆಂದು ಪ್ರಾರ್ಥಿಸೋಣ. ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರು ಮತ್ತು ಭಕ್ತ ವಿಶ್ವಾಸಿಗಳೆಲ್ಲರಿಗಾಗಿಯೂ ಪ್ರಾರ್ಥಿಸೋಣ. ಈ ತಪಸ್ಸು ಕಾಲದಲ್ಲಿ ಸರಿಯಾಗಿ ಆತ್ಮಶೋಧನೆ ಮಾಡಿಕೊಂಡು ದೇವರು ಮೆಚ್ಚುವಂತೆ ಇತರರಿಗೆ ಆದರ್ಶವಾಗಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳು ತಂದೆಯಾದ ದೇವರೇ, ನಿಮ್ಮ ವಾಕ್ಯವನ್ನು ಧ್ಯಾನಿಸಿ ಈ ಧ್ಯಾನಕೂಟದಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವಂತಹ ಈ ಭಕ್ತಾದಿಗಳನ್ನು ಆಶೀರ್ವದಿಸಿರಿ. ವಿಶೇಷವಾಗಿ ಮಕ್ಕಳಿಗೆ ಜ್ಞಾನ, ವಿವೇಕ ಹಾಗೂ ದೈವ ಭಯ, ದೈವ ಭಕ್ತಿಯನ್ನು ಕರುಣಿಸಿರಿ. ಈ ನಿಮ್ಮ ಆಶೀರ್ವಾದದಿಂದ ಮಕ್ಕಳು ಪ್ರತಿದಿನ ಬೆಳೆದು ನಿಮಗೆ ಯೋಗ್ಯ ಸಾಕ್ಷಿಗಳಾಗುವಂತಾಗಲಿ. ಹಾಗೆಯೇ ಎಲ್ಲ ಯುವ ಜನತೆಗಾಗಿ ನಾವು ಪ್ರಾರ್ಥಿಸೋಣ. ದಯಾಮಯ ದೇವರು ತಮ್ಮ ಕರುಣಾಪೂರಿತ ಆಶೀರ್ವಾದವನ್ನು ಇವರ ಮೇಲೆ ಸುರಿಸಲಿ. ಯಾವುದೇ ದುಷ್ಟ ಚಟಗಳಿಗೆ ಒಳಗಾಗದಂತೆ ಸದಾ ಜಾಗರೂಕರಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಹ ಶಕ್ತಿಯನ್ನು ಇವರಿಗೆ ನೀಡಲಿ. ಹಾಗೆಯೇ ಕುಟುಂಬದ ಯಶಸ್ವಿಗಾಗಿ ಹಗಲಿರುಳು ದುಡಿಯುತ್ತಿರುವಂತಹ ಎಲ್ಲ ಪೋಷಕರಿಗಾಗಿಯೂ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರ ಅನುಗ್ರಹದಿಂದ ಎಲ್ಲ ಪೋಷಕರಿಗೆ ಯಶಸ್ವಿಯನ್ನು, ಕುಟುಂಬವನ್ನು ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಬೇಕಾದಂತಹ ಆ ಮಾರ್ಗವನ್ನು, ಜ್ಞಾನವನ್ನು, ಒಳ್ಳೆತನವನ್ನು ನೀಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಹಾಗೆಯೇ ಇಂದು ಧ್ಯಾನಕೂಟವನ್ನು ನೆರವೇರಿಸಿಕೊಟ್ಟಂತಹ ಸ್ವರ್ಗೀಯ ಯಾತ್ರಾ ತಂಡದ ಎಲ್ಲ ಸದಸ್ಯರಿಗಾಗಿಯೂ ಪ್ರಾರ್ಥಿಸೋಣ. ದಯಾಮಯ ದೇವರ ಅನುಗ್ರಹದಿಂದ ಇವರೆಲ್ಲರೂ ಆಶೀರ್ವಾದಕ್ಕೆ ಒಳಗಾಗಿ ದೇವರ ಸುವಾರ್ತೆಯನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಸಾರುವಂತಹ ಶಕ್ತಿಯನ್ನು ಇವರಿಗೆ ನೀಡಲಿ ಎಂಬುದಾಗಿಯೂ ನಾವು ಪ್ರಾರ್ಥಿಸೋಣ. ಹಾಗೆಯೇ ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಪ್ರಾರ್ಥನೆಗಳನ್ನು ಮೌನವಾಗಿಯೇ ಈ ಬಲಿಪೀಠದ ಮುಂದೆ ನಿವೇದಿಸೋಣ. ಮಹಾದಯುಳ್ಳ ತಂದೆಯೇ, ಈ ತಪಸ್ಸು ಕಾಲ ದಿನಗಳಲ್ಲಿ ನಾವು ಮಾಡುತ್ತಿರುವ ತಪಸ್ಸೆಯ ಕಾರ್ಯಗಳು ಮತ್ತು ನಿಮಗೆ ಸಮರ್ಪಿಸಿರುವ ಈ ಕೋರಿಕೆಗಳನ್ನು ಕರುಣೆಯಿಂದ ವೀಕ್ಷಿಸಿರಿ. ನಮಗೆ ಅಗತ್ಯವಾದ ಕೃಪಾ ವರವನ್ನು, ಐಕ್ಯ ಜೀವನಕ್ಕೆ ಬೇಕಾಗುವ ಎಲ್ಲ ವರದಾನವನ್ನು ನಮ್ಮ ಮೇಲೆ ಸುರಿಸಿರಿ ಎಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ತಂದೆಯಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಮ್ಮನ್ನಾಲಿಸಿದ್ದೀರಿ. ಕ್ರೈಸ್ತ ವಿಶ್ವಾಸದ ಬೋಧನೆಯನ್ನು ನಿಮ್ಮ ಸೇವಕರಲ್ಲಿ ತುಂಬುವಂತೆ ಮಾಡಿರಿ. ಈ ಬಲಿ ಅರ್ಪಣೆಯ ಫಲವಾಗಿ ಇದನ್ನು ಪರಿಶುದ್ಧಗೊಳಿಸುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಲ್ಲೆಂದು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ರಕ್ಷಣೆಯು ಕರ್ತವ್ಯವೂ ಆಗಿದೆ. ಏಕೆಂದರೆ ತಮ್ಮ ಹೃದಯಗಳನ್ನು ನವೀಕರಿಸಲು, ಪರಿಶುದ್ಧಗೊಳಿಸಲು ನಿಮ್ಮ ಮಕ್ಕಳಿಗೆ ಪವಿತ್ರ ಕಾಲವೊಂದನ್ನು ದಯಪಾಲಿಸಿದ್ದೀರಿ. ಹೀಗೆ ಅವರು ಸಕಲ ದುರಾಶಾ ಪಾಶಗಳಿಂದ ಬಿಡುಗಡೆ ಹೊಂದಿ ಹರಿದು ಹೋಗುವ ಏದ ವಸ್ತುಗಳನ್ನು ತಕ್ಕ ರೀತಿಯಲ್ಲಿ ಉಪಯೋಗಿಸುತ್ತಾ ಶಾಶ್ವತವಾಗಿ ಉಳಿಯುವ ವಸ್ತುವನ್ನು ಅವಲಂಬಿಸುವಂತೆ ಮಾಡ ಕರುಣಿಸಿರಿ. ಆದುದರಿಂದ ಸಕಲ ದೂತರೊಂದಿಗೂ ಸಂತರೊಂದಿಗೂ ಸೇರಿ ನಿರಂತರವಾಗಿ ನಿಮ್ಮನ್ನು ಸ್ತುತಿಸಿ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಭೂಮಿಯು ನೀವೇ. ಈ ಕೊಡುಗೆಗಳ ಮೇಲೆ ಪವಿತ್ರಾತ್ಮರ ದೀಪವನ್ನು ಸುರಿಸಿ ಪಾವನಗೊಳಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೇವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಠಮಾಚಾರ್ಯ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುಂದುವರಿಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆ ವಿಶ್ವಸಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದೈವಕಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿ. ಅವರನ್ನು ನಿಮ್ಮ ಸರ್ವೋದರ ಪ್ರತಿಗೆ ಬರಮಾಡಿರಿ. ನಮ್ಮ ಮೇಲೆ ದಯ ತೋರಿ ದೇವಮಾತೆ ಪೂಜಾ ಕನ್ಯಾ ಮರಿಯಮ್ಮರೊಂದಿಗೂ ಆಕೆಯ ಪುತ್ರಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಕ್ಷಕರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಅಂತೋಣಿಯವರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಅಪ್ಪ ಪಿತನೇ, ಅಪ್ಪ ಪಿತನೇ, ಅಪ್ಪ ಪಿತನೇ, ಪಿತನೇ, ಅಪ್ಪ ಪಿತನೇ, ಅಪ್ಪ ಪಿತನೇ, ಅಪ್ಪ ಪಿತನೇ, ಪಿತನೇ, ಪೂಜ್ಯನೇ ಮಾತಾಮಹೇ, ಪರಮ ಮಹಿಮೆ ಸಲ್ಲಲಿ. ನಿನ್ನ ಚಿತ್ತ ನಡೆಯಲಿ, ಸ್ವರ್ಗದಂತೆ ಭೂಮಿಯಲ್ಲಿ. ಅಪ್ಪ ಪಿತನೇ, ಅಪ್ಪ ಪಿತನೇ, ಅಪ್ಪ ಪಿತನೇ, ಪಿತನೇ, ಪರಮೇಶ್ವರ ರಾಜ್ಯವು ಪರಮ ಪವಿತ್ರ ಆತ್ಮವು ನೀನು ನಮಗೆ ಭೋಜನ ನೈನ ಮನಕ್ಕೆ ಸಾಂತ್ವನ. ಅಪ್ಪ ಪಿತನೇ, ಅಪ್ಪ ಪಿತನೇ, ಅಪ್ಪ ಪಿತನೇ, ಪಿತನೇ,
ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತನೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಶಾಂತಿ ಸದಾ ನಿಮ್ಮಲ್ಲಿರಲಿ. ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಶಾಂತಿಯನ್ನು ಪರಸ್ಪರ ಕೋರುವ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು.
ಪ್ರಾರ್ಥಿಸೋಣ.
ಸಲ ಎಣಿಸಲ್ಪಡುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ಪ್ರಾರ್ಥಿಸುತ್ತೇವೆ. ಕುಳಿತುಕೊಳ್ಳಿ. ಆಮೇಲೆ ಈ ಒಂದು ದಿನದ ಧ್ಯಾನ ಕೂಟವನ್ನು ಯಶಸ್ವಿಗೊಳಿಸಿದಂತವರು ರೊಸಾರಿಯೋ ಕ್ಲಮೆಂಟ್ ವಿಲ್ಸನ್ ಅವರು. ಹಲವಾರು ದಿನಗಳ ಹಿಂದೆ ರೊಸಾರಿಯೋರವರು ನಮ್ಮ ಧರ್ಮಕೇಂದ್ರಕ್ಕೆ ಬಂದಿದ್ದು. ಅವರನ್ನು ಕೇಳಿಕೊಂಡಾಗ ನಮ್ಮ ಧರ್ಮಕೇಂದ್ರಕ್ಕೆ ಬಂದು ಒಂದು ದಿನದ ಧ್ಯಾನ ಕೂಟವನ್ನು ನೆರವೇರಿಸಿಕೊಡಿ ಅಂತ ಕೇಳಿಕೊಂಡಾಗ ತುಂಬ ಹೃದಯದಿಂದ ಒಪ್ಪಿ ಅವರು ಇಲ್ಲಿಗೆ ಬಂದು ಬಹಳ ಅರ್ಥಗರ್ಭಿತವಾದಂತಹ ಧ್ಯಾನ ಕೂಟವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅಷ್ಟೇ ಮಾತ್ರವಲ್ಲ, ದೇವರ ಸುವಾರ್ತೆಯನ್ನು, ದೇವರ ವಾಕ್ಯವನ್ನು ಸ್ಮರಿಸುವುದು, ಧ್ಯಾನಿಸುವುದು, ಪಾಲಿಸುವುದು ಧ್ಯಾನ ಕೂಟದ ಮುಖ್ಯ ಕರ್ತವ್ಯವಾಗಿದೆ. ಹಾಗೆಯೇ ರೊಸಾರಿಯೋ ಹಾಗೂ ಕ್ಲೆಮೆಂಟ್ ವಿಲ್ಸನ್ ಅವರು ದಯಮಾಡಿ ಮುಂದೆ ಬಂದು ನಮ್ಮ ಈ ಪುಸ್ತಕದ ಪೂರ್ವಕ ವಂದನಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುವುದು. ದಯಮಾಡಿ ಮುಂದೆ ಬನ್ನಿ. ವಿಲ್ಸನ್ ಹಾಗೂ ಕ್ಲೆಮೆಂಟ್ ಹಾಗೂ ರೊಸಾರಿಯೋ ದಯಮಾಡಿ. ಹಾಗೆಯೇ ನಮ್ಮ ಧರ್ಮ ಕೇಂದ್ರದ ಜಾನ್, ಸೇತುರಾಜ್ ಹಾಗೂ ಬಾಲರಾಜ್ ಅವರು ಮುಂದೆ ಬಂದು ಈ ಮೂವರಿಗೆ ಶಾಲನ್ನು ಹೊದಿಸಿ ಹಾಗೂ ಮಾಲೆಯನ್ನು ಅರ್ಪಿಸಿ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆತ್ಮೀಯರೇ, ಇಂದಿನ ಧ್ಯಾನ ಕೂಟ ಒಂದು ವಿಶಿಷ್ಟತೆಯಾಗಿತ್ತು. ಹೇಗೆ ಯೇಸು ಸ್ವಾಮಿಯವರು ಅಧಿಕಾರವಾಣಿಯಿಂದ ಬೋಧಿಸ್ತಾ ಇದ್ರು ಯಹೂದ್ಯರಿಗೆ, ಅದೇ ಮಾದರಿಯಲ್ಲಿ ಇಂದು ರೊಸಾರಿಯೋರವರು ಅಧಿಕಾರವಾಣಿಯಿಂದ ದೇವರ ವಾಕ್ಯವನ್ನು ಧ್ಯಾನಿಸಿ, ಸ್ಮರಿಸಿ, ಪ್ರೇರಣೆಗೆ ಒಳಪಟ್ಟು ಅವರ ವಾಕ್ಯದಲ್ಲಿ ಅದು ಸ್ಫೂರ್ತಿ ಇದೆಯಲ್ಲ, ಪರಿಚಯವಿಲ್ಲ. ಆ ವಾಕ್ಯವನ್ನು ನೆನೆಸಿದ್ರೆ ನಿಜವಾಗಲೂ ರೊಸಾರಿಯೋರವರೇ ದೇವರ ವಾಕ್ಯವನ್ನು ನೀವು ಒಂದು ಸ್ಫೂರ್ತಿಯುತವಾಗಿ ಸಾರಿದ್ದೀರಾ ಹಾಗೂ ಆ ದೇವರ ವಾಕ್ಯದ ಮಹತ್ವವನ್ನು ನಮಗೆ ತಿಳಿಸಿದ್ದೀರಾ. ಇದಕ್ಕಾಗಿ ಎಲ್ಲ ಧರ್ಮಕೇಂದ್ರದ ಭಕ್ತಾದಿಗಳ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ವಂದನೆ, ಜೋರಾಗಿ ಚಪ್ಪಾಳೆ. ಅವರೊಬ್ಬ ಅವರ ಜೀವನ ಚರಿತ್ರೆ ನಮಗೆ ತಿಳಿಯುತ್ತದೆ. ನಾಗರಾಜರಾಗಿ ಜೊತೆ ಇತ್ತು, ನಟರಾಜರಾಗಿ ಜೊತೆ ಇತ್ತು. ಹಾಗೆಯೇ ದೇವರ ಅನುಗ್ರಹಕ್ಕೆ, ರಕ್ಷಣೆಗೆ ಒಳಗಾಗಿ ಕ್ಲೆಮೆಂಟ್ ಅಂತ ಹೇಳಿ ಹೆಸರು ತೆಗೆದು ಇಂದು ಅವರು ದೇವರ ವಾಕ್ಯವನ್ನು ಸಾರ್ತಾ ಇದ್ದಾರೆ. ಹೇಗೆ ಪೋಷಕರು, ಮಕ್ಕಳು, ಯುವಜನತೆ ಹೇಗೆ ತಾಯಿ ಧರ್ಮಸಭೆಯೊಂದಿಗೆ ಬೆಳಿಬೇಕು, ದೇವರ ವಾಕ್ಯವನ್ನು ಸ್ಮರಿಸಬೇಕು, ಸಾಕ್ಷಿಗಳಾಗಬೇಕು ಅಂತ ಹೇಳಿ ಅದರ ಬಗ್ಗೆ ಒಂದು ಉನ್ನತವಾದಂತಹ ಮಾಹಿತಿಯನ್ನು
ಇವರಿಗೂ ಸಹ ಎಲ್ಲರ ಪರವಾಗಿ ಅವರು ಒಂದು ನಿಜವಾದ ಮ್ಯೂಸಿಷಿಯನ್ ಅಂತ ಹೇಳ್ಬೋದು. ಕರೆಕ್ಟ್ ಆಗಿ ಸಂದರ್ಭಕ್ಕೆ ತಕ್ಕ ಹಾಗೆ ಯಾವುದೇ ರೀತಿ ಗೊಂದಲವಿಲ್ಲದೆ ಶಬ್ದಗಳನ್ನು ಮಾಡದೆ ಸೂಕ್ತವಾದಂತಹ ಹಾಡುಗಳನ್ನು ಆಯ್ದುಕೊಂಡು ಒಳ್ಳೆ ರೀತಿಯಲ್ಲಿ ವಾದ್ಯವನ್ನು ನುಡಿಸಿ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಹಾಡುವುದಕ್ಕೆ ನಮಗೆಲ್ಲರಿಗೆ ಒಂದು ಪ್ರೇರಣೆ ಆಗಿದ್ದಾರೆ, ಸಹಾಯ ಮಾಡಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಜೋರಾಗಿ ಚೆನ್ನಾಗಿ ಈ ತಂಡದವರಿಗೆ ಹೀಗೆ ನೀವು ಹೇಗೆ ನಮ್ಮ ಧರ್ಮ ಕೇಂದ್ರದ ಆಧ್ಯಾತ್ಮಿಕ ಬೆಳವಣಿಗೆಗೆ ದೇವರ ವಾಕ್ಯವನ್ನು ಸಾರುವುದಕ್ಕೆ ನೀವು ಸಹಾಯ ಮಾಡಿದ ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ವಾಕ್ಯವನ್ನು ಸಾರುವುದಕ್ಕೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿದೆ ಎಂದು ಧರ್ಮ ಕೇಂದ್ರದ ವತಿಯಿಂದ ನಾನು ಶುಭ ಹಾರೈಸುತ್ತೇನೆ. ಅದು ನಿಮಗೆ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು. ಆದ್ಮೇಲೆ ಈ ಧ್ಯಾನ ಕೂಟವನ್ನು ನೆರವೇರಿಸಲು, ಇದನ್ನು ಯಶಸ್ವಿಗೊಳಿಸಲು ನನಗೆ ಸಹಾಯ ಮಾಡಿದಂತಹ ಎಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸುತ್ತೇನೆ. ಇದು ವಿಶೇಷವಾಗಿ ಊಟದ ವ್ಯವಸ್ಥೆಯನ್ನು ನಮಗೆ ನೆರವೇರಿಸಿಕೊಟ್ಟಂತಹ ಅಡಿಗೆ ಮಾಡಲು ಎಲ್ಲ ಸಾಮಗ್ರಿಗಳನ್ನು ತಂದು ಎಲ್ಲ ರೀತಿಯ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡಲು ಸಹಾಯ ಮಾಡಿದಂತಹ ಬಾಬು ಇವರಿಗೂ ಹಾಗೂ ಇವರಿಗೆ ಸಹಾಯ ಮಾಡಿದಂತಹ ರೋಷನ್ ಅವರಿಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸಿ ಹಾಗೆಯೇ ಇಂದು ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಊಟ ಪಡಿಸಿರುವವರು ನಮ್ಮ ಧರ್ಮ ಕೇಂದ್ರದ ಯುವಜನರು ಇವರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಿನ್ನೆ ನಮ್ಮ ಪೀಠ ಸೇವಕರ ಮಕ್ಕಳೆಲ್ಲರೂ ಸೇರಿ ಎಲ್ಲ ಪ್ಲೇಟ್ಗಳನ್ನು ತೊಳೆದು ಇವತ್ತಿನ ಧ್ಯಾನಕೂಟಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೂ ಅವರು ಮಾಡಿದಂತಹ ಈ ಸೇವೆಗೂ ಎಲ್ಲರ ಪರವಾಗಿ ಜೋರಾಗಿ ಕಪ್ಪಾಳೆ ಮಕ್ಕಳನ್ನು ವಂದಿಸುತ್ತೇನೆ. ಹಾಗೂ ಇಂದು ಈ ಧ್ಯಾನಕೂಟಕ್ಕೆ ನೀವೆಲ್ಲರೂ ತಿಳಿದಿದ್ದೀರಾ, ಧ್ಯಾನ ಮಾಡಿದ್ದೀರಾ. ಅದಕ್ಕೋಸ್ಕರವಾಗಿ ತಪ್ಪಾದ ಮಜ್ಜಿಗೆ ವ್ಯವಸ್ಥೆ ಮಾಡಿರುವವರು ಸೇತುರಾಜ್ ಅವರು, ಇವರಿಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಹಾಗೆಯೇ ಇಂದು ಈ ಧ್ಯಾನಕೂಟದ ವ್ಯವಸ್ಥೆಗಾಗಿ ಹಲವಾರು ಜನರು ಉದಾರ ಕಾಣಿಕೆಯನ್ನು ನೀಡಿದ್ದಾರೆ. ಆ ಉದಾರ ಕಾಣಿಕೆ ಹೆಸರುಗಳು ಈ ರೀತಿವೆ, ದಯಮಾಡಿ ಆಲಿಸಿ. ಸ್ಟೀಫನ್ ರಾಜ್ ಐರನ್ ಕುಟುಂಬದವರು 2,000 ರೂಪಾಯಿ, ವಿನೋಲಿಯಾ ಕುಟುಂಬದವರು 400 ರೂಪಾಯಿ, ಅಂಥೋನಿ ಬೆಳಂಗಣಿ 1,500 ರೂಪಾಯಿ, ಬೆರ್ನಾರ್ಡ್ ದಾಸ್ 500 ರೂಪಾಯಿ, ಜೆ ಫ್ರಾನ್ಸಿಸ್ ಮೇರಿ ಫ್ರಾನ್ಸಿಸ್ 2,000 ರೂಪಾಯಿ, ಫಿಲೋಮಿನಾ ಪ್ರಭು 1,000 ರೂಪಾಯಿ. ಇಂದು ಊಟದ ವ್ಯವಸ್ಥೆಗಾಗಿ ರಾಜ, ಲತಾ, ಕಿರಣ್, ತೇಜಸ್ವಿನಿ ಈ ಕುಟುಂಬಸ್ಥರು 10,000 ರೂಪಾಯಿಯನ್ನು ನೀಡಿದ್ದಾರೆ. ಹಾಗೂ ಚೇತನ ವಿನ್ಸೆಂಟ್ ಕುಟುಂಬದವರು 3,500 ರೂಪಾಯಿ, ರೋಸಮಿಸ್ 1,000 ರೂಪಾಯಿ, ಪರಿಮಳ 1,000 ರೂಪಾಯಿ, ಗ್ಲೋರಿಯಾ 1,000 ರೂಪಾಯಿ, ಸೂಸೆ ಮೇರಿ 500 ರೂಪಾಯಿ, ದಯಾಕರ ಸುಮಾ 500 ರೂಪಾಯಿ, ಬ್ಯಾಪ್ಟಿಸ್ಟ್ ಡಿಸೋಜ 2,000 ರೂಪಾಯಿ, ಸರಳ 600 ರೂಪಾಯಿ, ಭಾಗ್ಯಮ್ಮ 500 ರೂಪಾಯಿ, ಪ್ರಿನ್ಸ್ ಹೂವರ್ 400 ರೂಪಾಯಿ, ಹಾಗೂ ಜಾನ್ 500 ರೂಪಾಯಿ, ಬಾಲರಾಜ್ 500 ರೂಪಾಯಿ, ಎಮಿಲಿ ಮಿಸ್ ಮತ್ತು ಕುಟುಂಬದವರು 2,000 ರೂಪಾಯಿ, ರೇಖಾ ದಾಸರ್ 500 ರೂಪಾಯಿ, ನಾಗರಾಜ್ ಮತ್ತು ಕುಟುಂಬದವರು 500 ರೂಪಾಯಿ ನೀಡಿದ್ದಾರೆ. ಹೀಗೆ ಇನ್ನು ಹಲವಾರು ಜನರು ಹೆಸರನ್ನು ಹೇಳಿಬಿಡಿ ಅಂತೇಳಿ ನಮ್ಮ ಉದಾರ ಕಾಣಿಕೆಯನ್ನು ನೀಡಿದ್ದಾರೆ. ಈ ನಿಮ್ಮ ಉದಾರ ಧನ ಸಹಾಯಕ್ಕಾಗಿ ಎಲ್ಲರ ಪರವಾಗಿ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕವಾದ ವಂದನೆಯನ್ನು ಆದ್ಮೇಲೆ ಇದರೊಂದಿಗೆ 2 ಅನೌನ್ಸ್ಮೆಂಟ್ ಮಾಡಬೇಕಾಗಿದೆ. ಈ ದಿನಗಳಲ್ಲಿ ಚಪ್ಪಲಿಗಳು, ಸ್ಲಿಪ್ಪರ್ಗಳು, ಸ್ಯಾಂಡಲ್ಗಳು ಅದಲು ಬದಲಾಗ್ತಾ ಇವೆ ಅಂತ ಕಂಪ್ಲೇಂಟ್ ಬಂದಿದೆ. ದಯಮಾಡಿ ಪೂಜೆಯ
ಕಾರ್ಯಗಳು ಮುಗಿದ ನಂತರ ದಯಮಾಡಿ ನೋಡಿ ನಿಮ್ಮ ಸ್ಲಿಪ್ಪರ್ಗಳನ್ನು ಹಾಕೊಂಡು ಹೋಗಿ ಅಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ಒಂದು ವೇಳೆ ಮನೆಗೆ ಹೋದಾಗ ನಿಮ್ಮ ಸ್ಲಿಪ್ಪರ್ಗಳು ಬದಲಾವಣೆ ಇದೆ, ಮರುದಿನ ಬದಲೇಬೇಕು. ಈಗಲೂ ಕೂಡ 2 ಜೊತೆ ಸ್ಲಿಪ್ಪರ್ ಹೊರಗಡೆ ಇದೆ. ದಯಮಾಡಿ ಇದನ್ನು ಗಮನಿಸಿ ನೆಕ್ಸ್ಟ್ ಪೂಜೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮ ಸ್ಲಿಪ್ಪರ್ಗಳನ್ನು ಮಾತ್ರ ನೀವು ಹಾಕೊಂಡೋಗಿ. ಒಂದು ವೇಳೆ ಹಾಕೊಂಡೋದ್ರೆ ಮರುದಿನ ಬಂದು ಎಕ್ಸ್ಚೇಂಜ್ ಮಾಡಿ ಅಂತ ಹೇಳಿ ನಾನು ಕೇಳಿಕೊಳ್ಳುತ್ತೇನೆ. ಅಲ್ಲಿ ಒಂದು ಲೈಟ್ ಬೇಕಾಗಿದೆ, ಆ ಲೈಟ್ ವ್ಯವಸ್ಥೆ ಮಾಡ್ತೇನೆ. ದಯಮಾಡಿ ಈ ವಿಷಯ ಗಂಭೀರವಾಗಿ ತೆಗೆದುಕೊಂಡು ನಿಮ್ಮ ಸ್ಲಿಪ್ಪರ್ಗಳನ್ನು ಹಾಕಿಕೊಂಡು ಹೋಗುವುದಕ್ಕೆ ಮಾತ್ರ ಮುಂದೆ ಆದ್ಮೇಲೆ ಇದೊಂದು ಮತ್ತೊಂದು ಘಟನೆ ಸ್ವಲ್ಪ ಸೀರಿಯಸ್ ಆಗಿದೆ. ಈ ದಿನಗಳಲ್ಲಿ ದೇವಾಲಯದ ಆವರಣಕ್ಕೆ ಬಂದಾಗ ಧೂಮಪಾನ ಮಾಡೋದು, ಮತ್ತೆ ಸಿಗರೆಟ್ ಸೇದೋದು, ಮತ್ತೆ ಗುಟ್ಕಾ ಹಾಕೋದು, ಬೀಡ ಹಾಕೋದು, ಈ ತರದ ಕ್ರಿಯೆಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅಲ್ಲಲ್ಲಿ ಹೋದ್ರೆ ಗುಟ್ಕಾ ಹಾಕೋದು, ಉಗುಲಿನ ಮಾರ್ಕ್ಗಳು ಎಲ್ಲದೂ ಕಾಣ್ತಾ ಇದೆ. ಅಲ್ಲಿ ಸಿಗರೆಟ್ಗಳು ಕಾಣ್ತಾ ಇದೆ. ಇದು ನಡೀತಾ ಇರೋದು ಶುಕ್ರವಾರ ಸಂಜೆ, ಭಾನುವಾರ ದಿನದಲ್ಲಿ. ಇದು ದೇವಾಲಯಕ್ಕೆ ಬರುವವರು ಮಾಡುವಂತ ಕ್ರಿಯೆಯಾಗಿದೆ. ಆದ್ದರಿಂದ ದಯಮಾಡಿ ಈ ತರದ ದುಷ್ಟ ಚಟಗಳಿರೋ ದಯಮಾಡಿ ಹೋಗಿ. ಒಂದು ವೇಳೆ ಯಾರಾದ್ರೂ ನೋಡಿದ್ರೆ ಏಕಾಏಕಿ ಚಾರ್ಜ್ ಮಾಡಬೇಕಾಗ್ತದೆ. ದಯಮಾಡಿ ಅಂಥವರು ಯಾರಾದ್ರೂ ಇದ್ರೆ ದಯಮಾಡಿ ಇಂತಹ ಚಟುವಟಿಕೆಗಳನ್ನು ನಮ್ಮ ದೇವಾಲಯದ ಆವರಣದಲ್ಲಿ ಮಾಡಬೇಡಿ. ಬೀಡಿ ಆಗಲಿ, ಸಿಗರೇಟ್ ಆಗಲಿ, ಗುಟ್ಕಾ ಆಗಲಿ, ಮಾರ್ಪಲ್ ಆಗಲಿ, ಈಗ ಇನ್ನೊಂದು ಸುಪಾರಿ ಯಾವುದೇ ರೀತಿ ಹಾಕೊಂಡು ದೇವಾಲಯದ ಹೊರಗಡೆ ಜಾಗವನ್ನು ಅಪವಿತ್ರಗೊಳಿಸಬೇಡಿ, ಗಲೀಜು ಮಾಡಬೇಡಿ ಅಂತ ಹೇಳಿ ಈ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ. ಆದ್ಮೇಲೆ ಗಮನಿಸಿರಿ, ಬಲಿ ಪೂಜೆ ಮುಗಿದ ನಂತರ ಸ್ವಲ್ಪ ಊಟ ಇದೆ. ಊಟ ತೆಗೆದುಕೊಂಡು ಬಯಸುವವರು ದಯಮಾಡಿ ಊಟವನ್ನು ತೆಗೆದುಕೊಂಡು ಹೋಗಿ. ಮುಂದಿನ ಭಾನುವಾರ ಗರಿಗಳ ಭಾನುವಾರ. ನಮಗೆ ಗರಿಗಳ ಆದ್ಯತೆ ಸಾಕಷ್ಟು ಬೇಕಾಗಿದೆ. ಆದ್ದರಿಂದ ಗರಿಗಳನ್ನು ನೀಡುವವರು ದಯಮಾಡಿ ಶನಿವಾರ ಸಂಜೆಯೊಳಗೆ ನನಗೆ ಗರಿಗಳನ್ನು ನೀಡಿರಿ ಎಂದು ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ. ಸರಿಯಾಗಿ 8 ಗಂಟೆಗೆ ಕವಿಮಾತೆಯ ಆವರಣದಿಂದ ಮೆರವಣಿಗೆಯ ಮುಖಾಂತರ ನಾವು ದೇವಾಲಯಕ್ಕೆ ಬರಲಿದ್ದೇವೆ. ಆದ್ದರಿಂದ ದಯಮಾಡಿ ಸರಿಯಾದ ಸಮಯಕ್ಕೆ ನೀವೆಲ್ಲರೂ ಬಂದು ಗರಿಗಳ ಭಾನುವಾರದಲ್ಲಿ ಸಾಗಿಗಳಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದವನ್ನು ಪಡೆಯಲಿ ಎಂದು ಈ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ. ಇದು ನೀತು ಅಂತಿಮ ಆಶೀರ್ವಾದವನ್ನು ಪಡೆಯುವುದು. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. Dear